ನೀವು ಸೀರಿಯಸ್ ಆಗಿ ಕಣ್ಣೀರ್ ಹಾಕೊಂಡು ಜೀವನ ಬೇಡ ಅನ್ಕೋತೀರಿ, ಅವರು ಇನ್ನೊಬ್ಬರೊಟ್ಟಿಗೆ ಮಜಾ ಮಾಡ್ತಾ ಇರ್ತಾರೆ. ಇದಕ್ಕೆ ಕಾರಣಗಳನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಒಂದು ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಅಂತ ಹೇಳ್ಬೋದು. ಓಕೆ, ಫಸ್ಟ್ ಪಾಯಿಂಟ್ ಯಾಕೆ ಹಿಂಗೆ ಅಂತ ಹೇಳಿದ್ರೆ, ನೀವು ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ಅವ್ರು ಈಸಿಲಿ ಆರಾಮ್ಸೆ ಇರ್ತಾರೆ. ಅಂದ್ರೆ ನಿಮ್ಮ ಜಾಗಕ್ಕೆ ಇನ್ನೊಬ್ರು ಆಲ್ರೆಡಿ ಎಕ್ಸೆಪ್ಟ್ ಮಾಡ್ಕೊಂಡು ಆಲ್ರೆಡಿ ಸೆಟ್ ಮಾಡ್ಕೊಂಡಿರ್ತಾರೆ. ನೀವು ತುಂಬಾ ಕಣ್ಣೀರ್ ಹಾಕ್ತಿರ್ತೀರಿ, ಕೊರಗ್ತಾ ಇರ್ತೀರಿ, ಲೀಗಲ್ ಆಗಿ ಲಾಯಲ್ ಆಗಿ ತುಂಬಾ ಇಷ್ಟಪಟ್ಟು ಫ್ಯೂಚರ್ ಅನ್ಕೊಂಡು ಬದುಕ್ತಾ ಇದ್ದಿದ್ದಕ್ಕೆ. ಸೊ ನಿಮಗೇನು ಅನ್ಸಿರುತ್ತೆ, ಅದೆಲ್ಲ ಮಿಸ್ ಆಗೋಯ್ತಲ್ಲ, ಹೊರಟೋಯ್ತಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಆ ಥರ ಜಗಳಗಳಾಗ್ತಾ ಇರ್ತವೆ. ಬಟ್ ನೀವು ಅವರನ್ನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅಷ್ಟು ಲಾಯಲ್ ಆಗಿ ಇಷ್ಟಪಡ್ತಾ ಇದ್ರಿ. ಬಟ್ ಅವ್ರೇನ್ ಮಾಡ್ತಾರೆ, ಇನ್ನೊಬ್ರೊಟ್ಟಿಗೆ ಆಲ್ರೆಡಿ ಮೂವ್ ಆಗ್ತಿರ್ತಾರೆ. ಅವಾಗ ನಿಮ್ಮ ಪ್ಲೇಸ್ ಆಲ್ರೆಡಿ ಇನ್ನೊಬ್ರು ತುಂಬ್ತಿರ್ಬೇಕಾದ್ರೆ ಕಂಫರ್ಟೇಬಲ್ ಆಗಿ ಅವ್ರಿಗೆ ಏನು ಅನ್ಸೋದೇ ಇಲ್ಲ. ಆಕ್ಚುಲಿ ಡೆಫಿನೆಟ್ಲಿ ಏನು ಅನ್ಸಲ್ಲ, ಅವ್ರು ಆರಾಮ್ಸೆ ಮೂವ್ ಆನ್ ಆಗ್ತಿರ್ತಾರೆ. ಇದು ಮೇಜರ್ ರೀಸನ್. ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ, ಅವರಿಗೆ ಇದ್ದಿದ್ದು ಪ್ರೀತಿ ಅಲ್ಲ, ಅವಶ್ಯಕತೆ. ನಿಮ್ಮೊಟ್ಟಿಗೆ ಇಷ್ಟು ದಿನ ಏನಿದ್ರು ಪಾಸ್ಟ್ ಒಳಗಡೆ, ಅವ್ರು 100% ಇದ್ದಿದ್ದು ಓನ್ಲಿ ಫಾರ್ ದ ನೀಡ್ಗೋಸ್ಕರ. ಆ ನೀಡ್ ಏನ್ ಕಂಪ್ಲೀಟ್ ಆಗ್ಬೇಕಿತ್ತು, ಅದಕ್ಕೋಸ್ಕರ ಅವ್ರು ನಾಟಕ ಮಾಡಿದ್ರು. ಪ್ರೀತಿ ಮಾಡೋ ತರ, ಮಾತಾಡಿರೋ ತರ, ತುಂಬಾ ಚೆನ್ನಾಗಿ ಕಾಳಜಿ ಮಾಡಿರೋ ತರ, ಇದೆಲ್ಲಾನು ಮಾಡಿ ದಿನಕ್ಕೆ ನಾಟಕಗೋಸ್ಕರ. ಯಾಕೆ? ಅವ್ರ ಅವಶ್ಯಕತೆ ಕಂಪ್ಲೀಟ್ ಆಗ್ಬೇಕಿತ್ತು. ಏನೋ ಅವಶ್ಯಕತೆ ಇಟ್ಕೊಂಡು ಬಂದಿದ್ದು ತಲೆ ಒಳಗಡೆ, ಅದು ಕಂಪ್ಲೀಟ್ ಆಯ್ತು. ಸೊ ಹಾಗಾಗಿ ಅವಶ್ಯಕತೆ ಮುಗಿದೋಗಿದೆ. ಈಗ ಪ್ರೀತಿ ಇದ್ದಿದ್ರೆ ಕಣ್ಣೀರ್ ಹಾಕ್ತಾ ಇದ್ರು, ನಿಮಗೆ ಪ್ರೀತಿ ಇತ್ತು, ನೀವು ಕಣ್ಣೀರ್ ಹಾಕ್ತಾ ಇದ್ರಿ. ಈಗ ಅವ್ರಿಗೆ ಅವಶ್ಯಕತೆ ಇತ್ತು, ಅದು ಮುಗಿದೋಗಿದೆ, ಖುಷಿಯಿಂದ ಇದ್ದಾರೆ. ಇದು ಡಿಫ್ರೆನ್ಸ್ ಕಾಣುತ್ತೆ ಆಕ್ಚುಲಿ 100%. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಜಸ್ಟ್ ನೀವು ಇಮ್ಯಾಜಿನರಿ ಹೋಗಿ, ನಿಮ್ಮ ಉದ್ದೇಶ 100% ಟ್ರೂ ಆಗಿದ್ದಾಗ, ಸತ್ಯ ಇದ್ದಾಗ, ಆ ಉದ್ದೇಶ ಅದು ಫುಲ್ಫಿಲ್ ಆಗ್ತಿದ್ದಾಗ ನಿಮ್ಗೆ ಕಣ್ಣೀರಾಗತ್ತೆ. ಇವ್ರ ಉದ್ದೇಶ ಹಾಳಾಗ್ಬೇಕು ಅನ್ನೋದಿದ್ದಾಗ, ಹಾಳಾಗಿದ್ದ ಸರಿ ಅಂತ ಖುಷಿ ಪಡ್ತಾರೆ. ಉದ್ದೇಶದ ಮೇಲೆ ಅವ್ರ ಉದ್ದೇಶ ಸರಿ ಇರಲಿಲ್ಲ, ನಿಮ್ಮ ಉದ್ದೇಶ ಸರಿ ಇತ್ತು, ಅಷ್ಟು ಡಿಫ್ರೆನ್ಸ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರ್ಲಿಲ್ಲ. ಈಗ ಹಂಗಿದ್ಮೇಲೆ ಸರ್ ಅವ್ರು ಇಷ್ಟೆಲ್ಲ ಮಾತಾಡಿದ್ದು, ಕಾಳಜಿ ತೋರಿಸಿದ್ದು, ಪ್ರೀತಿ, ಎಮೋಷನಲಿ ಭಾವನೆಗಳನ್ನ ಹಂಚ್ಕೊಂಡಿದ್ದೆಲ್ಲ ವೇಸ್ಟಾ ಅಥವಾ ಸುಳ್ಳ? ಆಬ್ವಿಯಸ್ಲಿ ಸುಳ್ಳು. ಯಾಕೆ? ನಿಮ್ಮ ನಂಬಿಸ್ಬೇಕಿತ್ತಲ್ಲ. ಈಗ ಅವರಷ್ಟು ಹೇಳ್ತಾ ಹೋಗಿದ್ರೆ ನಿಮಗೆ ನಂಬಿಕೆನೇ ಬರ್ತಾ ಇಲ್ಲ. ಖಂಡಿತವಾಗ್ಲು ಡೈರೆಕ್ಟ್ ಆಗಿ ಬಂದು ಅವ್ರ ಅವಶ್ಯಕತೆನ ಹೇಳ್ಕೊಂಡಾಗ ನೀವು ಒಪ್ಕೋತಾ ಇದ್ರ? ಇಲ್ಲ ತಾನೆ. ನಿಮ್ಗೆ ಆ ನಂಬಿಕೆ ಬರೋ ತರ ನಟಿಸ್ಬೇಕಾಗಿತ್ತು. ಯಾಕೆ ನಟಿಸ್ಬೇಕು? ನೀವು ನಂಬಬೇಕಾಗಿತ್ತು. ನಂಬಿದ್ಮೇಲೆ ತಾನೆ ಅವ್ರ ಅವಶ್ಯಕತೆ ನಿಮ್ಮಿಂದ ಫುಲ್ಫಿಲ್ ಆಗೋಕ್ ಸಾಧ್ಯ. ಇದಿಷ್ಟು ಕೂಡ ಡ್ರಾಮಾ ನಡೀತು ಬಿಹೈಂಡ್ ಅಲ್ಲಿ. ದಿಸ್ ಇಸ್ ದ ಓನ್ಲಿ ರೀಸನ್. ಸೊ ಅದಕ್ಕೋಸ್ಕರ ನೀವು ಎಷ್ಟು ಕಣ್ಣೀರ್ ಹಾಕಿದ್ರು ಕೂಡ ಅವ್ರಿಗೆ ಏನು ಮಾಟ್ರೆ ಆಗಲ್ಲ. ನೀವು ಮಾತ್ರ ಇಲ್ಲಿ ಕಣ್ಣೀರ್ ಹಾಕ್ತಿರ್ತೀರಿ. ಏನೋ ಅಂತಾರೆ ನೋಡಿ, ಅದೇನದು, ನೀವು ಹಾಲು ಅನ್ಕೊಂಡಿದ್ರಿ ಬಟ್ ಅದು ಸುಣ್ಣದ ನೀರಾಗಿತ್ತು. ನೀವು ಹಾಲು ಅನ್ಕೊಂಡಿದ್ರಿ ಎಷ್ಟು ದಿನ, ಅದು ಸುಣ್ಣದ ನೀರಾಗಿತ್ತು. ರಿಯಾಲಿಟಿ ಅವರು ಪ್ರಾಕ್ಟಿಕಲ್ ಆಗಿ ಅವ್ರ ಲೋಕದಲ್ಲಿ ಅವರಿದ್ರು, ನೀವು ಭ್ರಮ ಲೋಕದಲ್ಲಿ ನೀವು ಜೀವಿಸ್ತಾ ಇದ್ರಿ. ಅಂಡ್ ಫೈನಲ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರಿಗೆ ನೀವು ಕ್ಷಣಿಕ ಅಷ್ಟೇನೆ. ಅಂದ್ರೆ ಆಯಾ ಸಮಯಕ್ಕೆ ಏನೇನ್ ಬೇಕಾಗಿತ್ತು ಅದಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇದ್ದಿದ್ದು. ಕ್ಷಣಿಕ, ದೈಹಿಕವಾಗಿ ಇರ್ಬೋದು, ಎಕನಾಮಿಕ್ ಆಗಿರ್ಬೋದು, ಮೆಂಟಲಿ, ಆಗಿನ ಕ್ಷಣಕ್ಕೆ ಮಾತ್ರ ಅವ್ರು ಬಯಸ್ತಾ ಇದ್ರು. ಸೊ ಹಾಗಿರ್ಬೇಕಾದ್ರೆ ಅವ್ರಿಗೆ ಎಲ್ಲಿಂದ ಕಣ್ಣೀರು ಬರೋಕ್ ಸಾಧ್ಯ? ಅವ್ರ ಎಲ್ಲಿಂದ ನಿಮ್ ಬಗ್ಗೆ ಡಿಪ್ರೆಷನ್ ಆಗಿ ಕುತ್ಕೊಳ್ಳೋಕ್ ಸಾಧ್ಯ? ಸೊ ಇದಿಷ್ಟು ಕೂಡ ಅವ್ರ ಮೈಂಡಲ್ಲಿ ಓಡ್ತಾ ಇರತ್ತೆ. ಹಾಗಿರ್ಬೇಕಾದ್ರೆ ಯಾರು ಕಣ್ಣೀರ್ ಹಾಕಕ್ ಸಾಧ್ಯ ಇಲ್ಲ. ಸೊ ಈ ವಿಡಿಯೋ ನಿಮ್ಗೆ ಕ್ಲಾರಿಟಿ ಕೊಟ್ಟಿದೆ, ಕ್ಲಾರಿಟಿ ಆಗಿ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಾನು ಫೀಲ್ ಮಾಡ್ತೀನಿ. ಬಿಕಾಸ್ ಅಷ್ಟು ನೀಟಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅಂಡ್ ಹೇಗಿತ್ತು ವಿಡಿಯೋ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅಂಡ್ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ 50K ಕಂಪ್ಲೀಟ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.